ಸೋಲಾರು, ಕರೆಂಟು, ಬ್ಯಾಟ್ರಿ ಇದು 3 ಮೋಡ್ ಐತ್ರಿ ಸರ್ ಇದ್ರೊಳಗೆ. ಇದು ಟೈಮರ್ ವೈಶಿಷ್ಟ್ಯ ಏನೈತಂದ್ರೆ ಸರ್ ಇದು ಡೇ ನೈಟ್ ಫೀಚರ್ ಐತ್ರಿ ಸರ್ ಇದ್ರೊಳಗೆ. ಲೇಟೆಸ್ಟ್ ಲಿಥಿಯಂ ಟೆಕ್ನಾಲಜಿ ಬ್ಯಾಟ್ರಿ ಐತ್ರಿ ಸರ್ ಇದ್ರೊಳಗೆ. ಪೂರ್ತಿ ಇದು ವಾಟರ್ ಪ್ರೂಫ್ ಐತ್ರಿ ಸರ್. 192 ಟ್ರೇಸ್ ಸೆಟಪ್ ಐತ್ರಿ. ಇದು ಪೂರ್ತಿ GI ಸ್ಟ್ರಕ್ಚರ್ ಐತ್ರಿ. ಯಾವ ಥರನೂ ತುಕ್ ಹಿಡಿಯೋಲ್ರಿ, ಏನಿಲ್ರಿ, ಲಾಂಗ್ ಲೈಫ್ ರೀ. ಹೊರಗಡೆ ಇಟ್ರಿ ಏನೈತ್ರಿ ರಿಸಲ್ಟ್ ಚೆನ್ನಾಗಿ ಬರ್ತೈತ್ರಿ. ಇದ್ರೊಳಗೆ ಏನೈತ್ರಿ ನೀವು 800 ಗ್ರಾಮ್ದಿಂತ 1 kg ಬೆಳೆಸ್ಬೋದ್ರಿ. ಹೈಟ್ ಜಾಸ್ತಿ ಐತ್ರಿ ಸರ್. 48 ಟ್ರೇದಾಗಿದ್ದು ಒಂದು 50ರಿಂದ 60 kg ಇದು ಔಟ್ಪುಟ್ ಬರ್ತೈತ್ರಿ. ಇದು 200 ಲೀಟರ್ ಡ್ರಮ್ ಏನಿಲ್ಲ ಅಂದ್ರೆ ಒಂದು 4 ದಿನ ಬರ್ತೈತೆ ಸರ್. 48 ಟ್ರೇ ಮಷಿನ್ ರೀ. ಒಂದು 20ರಿಂದ ಒಂದು 30 ನಿಮಿಷನಾಗ ಇನ್ಸ್ಟಾಲೇಷನ್ ಮಾಡ್ಬೋದು. ಸಪ್ರೇಟ್ ಮಾಡಿ ಕಳಿಸಿಬಿಡ್ತೇವ್ರಿ. ಅವಾಗ ನೀವು ಒಂದು 30 ನಿಮಿಷನಾಗ ಏನೈತ್ರಿ ಪೂರ್ತಿ ಸ್ಟ್ರಕ್ಚರ್ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಎಲ್ಲ ಮಷಿನ್ಗೆ ಏನೈತ್ರಿ ಸಪ್ರೇಟ್ ಮೋಟರ್ ಐತ್ರಿ. ಇದನ್ನ ಇನ್ಸ್ಟಾಲೇಷನ್ ಹೆಂಗ್ ಮಾಡೋದು, ಟೈಮಿಂಗ್ ಹೆಂಗ್ ಸೆಟ್ ಮಾಡೋದು ಇದ್ರ ಎಲ್ಲ ಆಲ್ರೆಡಿ ವಿಡಿಯೋ ಅದಾವ್ರಿ. ಈಗ ಓವರ್ ಆಲ್ ಕರ್ನಾಟಕದಾಗ ಏನೈತ್ರಿ GI ಸ್ಟ್ರಕ್ಚರ್ ಆಗಲಿ, ಸೋಲಾರ್ ಆಗಲಿ, ಮಷಿನಿಗೆ ಪೂರ್ತಿ ಓವರ್ ಆಲ್ 2 ವರ್ಷ ವಾರಂಟಿ ರೀ. ಯಾರು ಕೊಡಲ್ರಿ. ಮಲ್ಟಿಪರ್ಪಸ್ ಲ್ಯಾಂಪ್ ಮತ್ತು ಪವರ್ ಬ್ಯಾಂಕ್ ರೀ. ಇದನ್ನ ಒಂದು ಗಿಫ್ಟ್ ಕೊಡತ್ತೇವ್ರಿ ಸರ್ ನಾವು ಎಲ್ಲ ರೈತರಿಗೆ. ಮತ್ತು NGOಗೂ ನಾವು ಹೆವಿ ಡಿಸ್ಕೌಂಟ್ ಕೊಡ್ತೇವ್ರಿ. FPOಗೂ ಹೆವಿ ಡಿಸ್ಕೌಂಟ್ ಕೊಡ್ತೇವ್ರಿ ಸರ್. ಇದು ನೋಡ್ತಾ ಇದ್ದೀರಾ ನೀವು, ಹೈಡ್ರೋಫೋನಿಕ್ ಹುಲ್ ಬೇಸು ಮಷಿನ್ ಐತ್ರಿ. ಇದು ಅಭಿಮಾ ಕೃಷಿ ರೀ. ಇದು ಸಂಸ್ಥೆ ಬಂದು ಬೆಳಗಾವದಾಗ ಐತ್ರಿ. ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಸರ್ವಿಸ್ ಆಗಲಿ ಆಲ್ ಓವರ್ ಕರ್ನಾಟಕ ಬೆಳಗಾವದಿಂತ ಮಾಡ್ತೇವ್ರಿ. ಇದು ಮೇನ್ ಡಿಫ್ರೆನ್ಸ್ ಹೇಳ್ತೀನಿ ರೀ. ಅಂದರೆ ಇದು ಬಾಕಿ ಹೈಡ್ರೋಫೋನಿಕ್ ಕಂಪ್ನಿ ಅಂತ ನಮ್ಮ ಹೈಡ್ರೋಫೋನಿಕ್ ದಾಗ ಏನು ವ್ಯತ್ಯಾಸ ಇದೆ ಅದನ್ನು ನಾವು ಒಂದು ಸ್ವಲ್ಪ ಹೇಳ್ತೀನಿ ಸರ್. ಇಲ್ಲಿ ಒಂದೇ ವ್ಯತ್ಯಾಸ ಏನು ಸರ್, ಇದು ನೀವು ಮೇಲ್ಗಡೆ ನೋಡ್ಬೋದ್ರಿ ಸರ್. ಸೋಲಾರು, ಕರೆಂಟು, ಬ್ಯಾಟ್ರಿ ಇದು 3 ಮೋಡ್ ಐತ್ರಿ ಸರ್ ಇದ್ರೊಳಗೆ. ಆಲ್ ಓವರ್ ಕರ್ನಾಟಕದಾಗ ಏನೈತ್ರಿ ಸೋಲಾರು, ಕರೆಂಟು ಮತ್ತು ಬ್ಯಾಟ್ರಿ 3 in ಮಾಡಲ್ ಯಾರು ಕೊಡಲ್ರಿ. ಇದು ನೆಕ್ಸ್ಟ್ ಬಂದು ಇದು ಟೈಮರ್ ಐತ್ರಿ ಸರ್. ಇಲ್ಲಿ ಟೈಮರ್ ನೀವು ನೋಡ್ಬೋದ್ರಿ. ಆನ್ ಟೈಮು, ಆಫ್ ಟೈಮು ಮತ್ತು ಇದು ಸೆಟ್ ನೀವು ಮಾಡ್ಕೋಬೋದ್ರಿ. ಇದು ಟೈಮರ್ ವೈಶಿಷ್ಟ್ಯ ಏನೈತಂದ್ರೆ ಸರ್ ಇದು ಡೇ ನೈಟ್ ಫೀಚರ್ ಐತ್ರಿ ಸರ್ ಇದ್ರೊಳಗೆ. ಡೇ ನೈಟ್ ಫೀಚರ್ ಅಂದ್ರೆ ಏನೈತ್ರಿ ಸರ್, ಈಗ ಮಳೆಗಾಲದಾಗ ಏನೈತ್ರಿ ನೈಟ್ ಉಪಯೋಗ ಆಗೋಲ್ರಿ. ಅವಾಗ ನೀವು ಇದನ್ನ ಆಟೋಮೆಟಿಕ್ ನೈಟ್ ಆಫು, ಡೇ ಆನು ಹಿಂಗೆ ನೀವು ಸೆಟ್ಟಿಂಗ್ ಮಾಡ್ಕೋಬೋದ್ರಿ. ಆ ಥರ ಇದು ಸೆಟ್ಟಿಂಗ್ ಐತ್ರಿ. ನೆಕ್ಸ್ಟ್ ಇಲ್ಲಿ ನೀವು ತಳಗಡೆ ಇದು ಮೋಟರು ಮತ್ತು ಬ್ಯಾಟ್ರಿ ಸರ್. ಬ್ಯಾಟ್ರಿ ವೈಶಿಷ್ಟ್ಯ ನಾ ಹೇಳ್ತೀನಿ ಸರ್. ಇದಕ್ಕೆ ಲಿಥಿಯಂ ಟೆಕ್ನಾಲಜಿ, ಲೇಟೆಸ್ಟ್ ಲಿಥಿಯಂ ಟೆಕ್ನಾಲಜಿ ಬ್ಯಾಟ್ರಿ ಐತೆ ಸರ್ ಇದ್ರೊಳಗೆ. ಪೂರ್ತಿ ಇದು ವಾಟರ್ ಪ್ರೂಫ್ ಐತ್ರಿ ಸರ್. ಇದನ್ನೇನೈತ್ರಿ ನೀವು ಎಲ್ಲಾರ ನೀವು ಹೊಲದಾಗ ನಡಕ್ಕೆ ಇಟ್ರು ರೀ ಇದು ಉಪಯೋಗ ಮಾಡ್ಕೋಬೋದ್ರಿ. ಈಗ ನೀವು ಸದ್ಯಕ್ಕೆ ಏನೈತ್ರಿ ಇದು ಪೂರ್ತಿ 192 ಟ್ರೇಸ್ ಸೆಟಪ್ ಐತ್ರಿ. ಇದು ಒಂದು ಸೆಟಪ್ ಬಂದು 48 ಟ್ರೇ ಐತ್ರಿ. ಇಂಥವು 4 ಮಷಿನ್ ಅದಾವ್ರಿ. 48 ಇದು 4 ಮಷಿನ್ ಅದಾವ್ರಿ ಇದ್ರೊಳಗೆ. ಇದು ಒಂದೊಂದು 48 ಟ್ರೇದಾಗ ಏನೈತ್ರಿ 6 ಟ್ರೇ ಔಟ್ಪುಟ್ ಬರ್ತೈತ್ರಿ. ಅಂದರೆ ಟೋಟಲ್ ಇದು ಔಟ್ಪುಟ್ ಏನೈತ್ರಿ ಒಂದು 24 ಟ್ರೇ ಔಟ್ಪುಟ್ ಬರ್ತೈತೆ ಸರ್. ಇದು ವ್ಯತ್ಯಾಸ ಏನ್ರಿ ನಾವು ನೆಕ್ಸ್ಟ್ ವ್ಯತ್ಯಾಸ ಸರ್. ಇದು ಸ್ಟ್ರಕ್ಚರ್ ಬಗ್ಗೆ ನಾವು ಒಂದು ಸ್ವಲ್ಪ ಹೇಳ್ತೀನಿ. ಇದು ಸ್ಟ್ರಕ್ಚರ್ ಬಗ್ಗೆ ರೀ. ಈಗ ಸ್ಟ್ರಕ್ಚರ್ ನಾರ್ಮಲಿ ಮಾರ್ಕೆಟ್ದಾಗ ಏನೈತ್ರಿ ಸರ್ ಪ್ಲಾಸ್ಟಿಕ್ ಟೈಪ್ ಸ್ಟ್ರಕ್ಚರ್ ಕೊಡ್ತಾರೆ. ಅವೇನಾಕ್ಯಾರ ಸರ್ ಬಿಸಿಲಾಗಿಟ್ಟು ಬೆಂಡ್ ಆಗಲಿ ಯಾವುದಾಗಲಿ ಸಮಸ್ಯೆ ಎಲ್ಲ ಇರ್ತಾವ್ರಿ. ಆದ್ರೆ ಇದೇನು ನೀವು ನೋಡ್ಬೋದ್ರಿ ಸರ್ ಪೂರ್ತಿ GI ಸ್ಟ್ರಕ್ಚರ್ ಐತ್ರಿ. ಯಾವ ಥರನೂ ತುಕ್ ಹಿಡಿಯೋಲ್ರಿ, ಏನಿಲ್ರಿ, ಲಾಂಗ್ ಲೈಫ್ ರೀ. ಅಂದ್ರೆ ನೀವು ಏನೈತ್ರಿ ಈಗ ಮಷಿನ್ ತೊಗೊಂಡ್ಮೇಲೆ ರೀ ತುಕ್ ಹಿಡಿಯೋದು ಇದಕ್ಕೆ ಚಾನ್ಸೇ ಇಲ್ರಿ. ಆ ಥರ ಐತ್ರಿ ಇದು. ಮತ್ತು ಬೆಂಡ್ ಆಗೋದಂತ ಸಮಸ್ಯೆನೇ ಇಲ್ರಿ. ಈಗ ಇದ್ರ ಅಂದಾಜು ನೀವು ನೋಡ್ಬೋದ್ರಿ ಸರ್ ಇದ್ರೊಳಗೆ ಒಂದು 200ದಿಂದ 300 kg ವೇಟ್ ಐತ್ರಿ ಸರ್ ಇದ್ರ ಮೇಲೆ ರೀ. ಈಗ ಇಲ್ಲಿ ಆಲ್ಮೋಸ್ಟ್ ಇದು 4 ತಿಂಗಳು ಆತ್ರಿ. ಹೊರಗಡೆ ಇಟ್ಟಾರಿ, ಏನೂ ಬೆಂಡ್ ಆಗಿಲ್ರಿ, ಏನೂ ಆಗಿಲ್ರಿ. ಈಗ ನಾರ್ಮಲಿ ಪ್ಲಾಸ್ಟಿಕ್ದವ್ರು ಏನಂತಾರಿ ಸರ್ ನೆಲದಲ್ಲಿ ಇಡ್ರಿ, ಶೆಡ್ ಕಟ್ಟ್ರಿ, ಶೆಡ್ ಕಟ್ಟಿದ ಮೇಲೆ ರೀ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಆ ಥರ ನಮ್ದು ಏನಿಲ್ಲ ರೀ ಸರ್. ಇದು ಒಂಥರ ನೀವು ಎಲ್ಲಿ ಬೇಕಾದ ಇದನ್ನು ಸ್ಟ್ರಕ್ಚರ್ ಇಡ್ರಿ, ಏನೂ ಇದಕ್ಕೆ ಸಮಸ್ಯೆ ಇಲ್ರಿ. ಆದ್ರೆ ನಾವು ಜಾಸ್ತಿ ಈಗ ರೈತರು ಏನಿಲ್ರಿ ಇಲ್ಲೇನು ಹೊರಗಡೆ ಇಟ್ಟಾರಲ್ರಿ ಇದನ್ನೇ ಹೇಳ್ತೇವೆ ನಾವು. ಹೊರಗಡೆ ಇಟ್ರೆ ಏನೈತ್ರಿ ರಿಸಲ್ಟ್ ಚೆನ್ನಾಗಿ ಬರ್ತೈತೆ ರೀ. ಈಗ ಒಳಗಡೆ ಇಟ್ರೆ ಏನಾಕೈತ್ರಿ ಫಂಗಸ್ ಸಮಸ್ಯೆ ಆಗಲಿ ಇವೆಲ್ಲ ಸಮಸ್ಯೆ ಬರ್ತಾವ್ರಿ. ಅದಕ್ಕೇನು ಈಗ ಪ್ಲಾಸ್ಟಿಕ್ದವ್ರು ಏನಂತಾರೆ ಒಳಗಡೆ ಇಡ್ರಿ ಸರ ಅಂತ ಹೇಳ್ತಾರೆ. ಆದರೆ ನಮ್ದು ಆ ಥರ ಇಲ್ರಿ, ಹೊರಗಡೆನೇ ಇಡ್ಬೋದು ಸರ್ ಇದನ್ನು. ಸರ್ ಈಗ ಇದು ಇನ್ನೊಂದು ವ್ಯತ್ಯಾಸ ಏನಂದರೆ ನಾರ್ಮಲ್ ಈಗ ಪ್ಲಾಸ್ಟಿಕ್ ಮೆಟೀರಿಯಲ್ ಏನು ಬರ್ತಾವಲ್ರಿ ಇದಕ್ಕೆ ವ್ಯತ್ಯಾಸ ಏನಂದರೆ ಟ್ರೇ ಸೈಜ್ ರೀ. ಈಗ ಟ್ರೇ ಏನು ಮಾಡ್ತಾರೆ ಸರ್ ಹೈಟ್ ಕಡಿಮೆದು ಕೊಡ್ತಾರೆ. ಹೈಟ್ ಕಡಿಮೆದು ಕೊಡ್ತಾರೆ ಮತ್ತು ದೊಡ್ಡ ಟ್ರೇ ಕೊಡ್ತಾರೆ. ದೊಡ್ಡ ಟ್ರೇದಾಗ ಏನು ಅನಿಸ್ತೈತೆ ರೀ ಭಾಳ ದೊಡ್ಡ ಟ್ರೇ ಐತಿ ಅಂತ ಅಂತಾರೆ. ಆ ಥರ ಏನಿಲ್ಲ ಸರ್. ಇದ್ರೊಳಗೆ ಏನೈತ್ರಿ ನೀವು 800 ಗ್ರಾಮ್ದಿಂತ 1 kg ಬೆಳೆಸ್ಬೋದು ರೀ. ಹೈಟ್ ಜಾಸ್ತಿ ಐತ್ರಿ ಸರ್. ಮತ್ತು ಈಗ ಇಲ್ಲಿ ನೀವು ನೋಡ್ಬೋದು ರೀ ಬೆಳೆದಿದ್ದು ಹುಲ್ಲು ಈ ಥರ ಐತ್ರಿ ಇದು. ಈಗ ಸಣ್ಣ ಟ್ರೇ ಏನು ಮಾರ್ಕೆಟ್ದಾಗ ಕೊಡ್ತಾರಲ್ರಿ ಆ ಹುಲ್ಲು ಮೇಲ್ಗಡೆ ಕಾಣಿಸ್ತಾವ್ರಿ. ಜಾಸ್ತಿ ಹುಲ್ಲು ಬರ್ತೈತೆ ಅಂತ ಹಂಗೆ ಅನಿಸ್ತೈತೆ ರೀ. ಆದ್ರೆ ಏನೈತ್ರಿ ಹೈಟ್ ಅವು ಚಿಕ್ಕ ಬರ್ತಾವ್ರಿ. ಈ ಥರ ಈ ಹೈಟ್ ಇರ್ತೈತೆ ರೀ. ಇದು ದೊಡ್ಡ ಹೈಟ್ ಐತ್ರಿ. ರಫ್ ಆ್ಯಂಡ್ ಟಫ್ ಟ್ರೇಸ್ ಅದಾವ್ರಿ. ಒಳ್ಳೆ ಕ್ವಾಲಿಟಿ ಇದು ಟ್ರೇಸ್ ಅದಾವ್ರಿ ಸರ್. ಏಕ್ದಮ್ ಈಗ ನೀವು ನೋಡ್ಬೋದ್ರಿ ಹಸಿರು ಈಗ ಹೊಲದಲ್ಲಿ ಬೆಳೆದಿರ್ತೈತಲ್ರಿ ಆ ಥರನೇ ಇದು ಹಸಿರು ಹುಲ್ಲು ಬಂದೈತ್ರಿ. ಈಗ ಇದೇನು 48 ಟ್ರೇ ಇದು ಒಂದು ಸೆಟಪ್ ಹೇಳಿನಲ್ರಿ ನಾನು. 48 ಟ್ರೇದಾಗಿದ್ದು ಒಂದು 50ರಿಂದ 60 kg ಇದು ಔಟ್ಪುಟ್ ಬರ್ತೈತ್ರಿ. ಇದ್ರೊಳಗೆ ಏನೈತ್ರಿ ನೀವು ಒಂದು 6 ಹಸುಗಳು ಅಥವಾ 40ರಿಂದ 50 ಕುರಿ ಆಡು ನೀವು ಸಾಕಾಣಿಕೆ ಮಾಡ್ಬೋದ್ರಿ. ಮತ್ತು ಇದ್ರೊಳಗೆ ಕೋಳಿ ಆಗಲಿ
ಈ ಕೋಳಿನೂ ಇದ್ರೊಳಗೆ ಸಾಕಾಣಿಕೆ ಮಾಡ್ಬೋದು ರೀ ಸರ್. ಇಂಥವು ಏನೈತ್ರಿ ರೈತರ ಕಡೆ ಇಲ್ಲಿಗ ಸದ್ಯಕ್ಕೆ ರೀ 4 ಮಷಿನ್ ಅದಾವ್ರಿ ಸರ್. 4ಕ್ಕೂ ಇದು ಒಂದು 200 ಲೀಟರ್ ಡ್ರಮ್ ಇಟ್ಟಾರೆ. ಇದು 200 ಲೀಟರ್ ಡ್ರಮ್ ಏನಿಲ್ಲ ಅಂದ್ರೆ ಒಂದು 4 ದಿನ ಬರ್ತದೆ ಸರ್. ಅಂದ್ರೆ ಒಂದು ಆನ್ ಏನ್ ಎವರೇಜ್ ನಾವು ಹಂಗೆ ನೋಡಕ್ಕೆ ಹೋದ್ರೆ ಒಂದು 40 ಲೀಟರ್ ಕಡಿಮೆ ಬೇಕಾಕೈತೆ ರೀ. ಈಗ ಮಾರ್ಕೆಟ್ದಾಗ ಏನು ಮಾಡ್ತಾರೆ ರೀ, ಸ್ಪ್ರಿಂಕ್ಲರ್ ಕೊಡ್ತಾರೆ. ಸ್ಪ್ರಿಂಕ್ಲರ್ದಾಗ ನೀರು ಜಾಸ್ತಿ ವೇಸ್ಟ್ ಮಾಡ್ತಾರೆ. ಮತ್ತೇನು ಮಾಡ್ತಾರೆ ರೀ, 1 HP ಪಂಪು ಆ ಥರ ಹಿಂಗೆ ಒಂದು ಸ್ವಲ್ಪ ಹೆವಿ ಕೊಟ್ಬಿಡ್ತಾರೆ. ಆದ್ರೆ ಇಲ್ಲಿ ಏನೈತೆ ರೀ, ಕಡಿಮೆ ನೀರು ಕಡಿಮೆ ಜಾಗ ಫುಲ್ ಔಟ್ಪುಟ್ ಜಾಸ್ತಿ ಬರ್ತೈತೆ ಸರ್. ಆ ಥರ ಐತ್ರಿ ಸರ್ ಇದು. ಸರ್ ಈಗ ಮಾರ್ಕೆಟ್ದಾಗ ಏನು ಮಾಡ್ತಾರೆ ರೀ, ಪ್ಲಾಸ್ಟಿಕ್ ಮೆಟೀರಿಯಲ್ ಏನು ಕೊಡ್ತಾರಲ್ರಿ, ಅದ್ರೊಳಗೆ ಏನು ಮಾಡ್ತಾರೆ ಸರ್, ಇನ್ಸ್ಟಾಲೇಷನ್ಗೆ ನಾವು ಬರ್ತೀವಿ, ಆ ಇನ್ಸ್ಟಾಲೇಷನ್ ಬಂದು ಮಾಡಿಕೊಡ್ತೀವಿ ಅಂತ ಆ ಥರ ಎಲ್ಲ ಹೇಳ್ತಾರೆ. ಆದರೆ ನಮ್ಮ ಮಷಿನ್ಗೆ ಏನೈತ್ರಿ ಸರ್, ಇನ್ಸ್ಟಾಲೇಷನ್ ಬರೋದು ಅವಶ್ಯಕತೆನೇ ಇಲ್ಲ ರೀ. ರೈತರು ಖುದ್ದಾಗಿ ಏನೈತ್ರಿ, ಒಂದು ಮಷಿನ್ 48 ಮಷಿನ್ ರೀ, ಒಂದು 20ರಿಂದ ಒಂದು 30 ನಿಮಿಷನಾಗ ಇನ್ಸ್ಟಾಲೇಷನ್ ಮಾಡ್ಬೋದು ರೀ. ಯಾವ ಥರ ನೋಡಿರಿ ಸರ್, ಇಲ್ಲಿ ಸ್ಲಾಟ್ಸ್ ಇರ್ತಾವೆ ರೀ. ಇವು ಮಾಮೂಲಿ ಇವು ಸ್ಲಾಟ್ಸ್ ಇರ್ತಾವೆ, ಇಲ್ಲಿ ನೋಡ್ಬೋದು ರೀ ನೀವು. ಇದು ಸ್ಲಾಟ್ಸ್ ಇರ್ತೈತೆ. ಸ್ಲಾಟ್ದಾಗ ಒಂದು ಥರ ರ್ಯಾಕ್ ಇರ್ತೈತೆ ರೀ. ಪೂರ್ತಿ ಒಂದು ಇದು ಮಷಿನ್ ನಿಮ್ಗೆ ದೊಡ್ಡ ಕಾಣಿಸತೈತೆ ರೀ. ಇದನ್ನೇನು ಮಾಡ್ತೀವಿ ನಾವು VRLದಾಗ ರೀ ಸಪ್ರೇಟ್ ಮಾಡಿ ಕಳಿಸ್ಬಿಡ್ತೇವೆ ರೀ. ಅವಾಗ ನೀವು ಒಂದು 30 ನಿಮಿಷನಾಗ ಏನೈತ್ರಿ ಇದನ್ನು ಪೂರ್ತಿ ಸ್ಟ್ರಕ್ಚರ್ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಮತ್ತೇನೈತ್ರಿ, ಇದು ಫಾಗರ್ಸ್ ಆಗಲಿ ಮತ್ತು ಪೈಪ್ ಸಿಸ್ಟಮು, ಇದು ಡ್ರಿಪ್ ಲ್ಯಾಟ್ರಲ್ ಅಂತಾರೆ ಇದಕ್ಕೆ ರೀ. ಇದನ್ನು ಪೂರ್ತಿ ಸೆಟ್ ಮಾಡಿ ಕಳಿಸಿರ್ತೇವೆ ಸರ್. ನೀವು ಏನೂ ಮಾಡೋದು ಅವಶ್ಯಕತೆ ಇಲ್ಲ, ಒಂದು 30 ನಿಮಿಷ ಕೊಡೋದ್ರಿ. ನಮ್ಮ ವಿಡಿಯೋ ಇರ್ತಾವೆ ರೀ, ಟೈಮಿಂಗ್ ಹೆಂಗೆ ಸೆಟ್ಟಿಂಗ್ ಮಾಡೋದು, ಏನು ಮಾಡೋದು ಎಲ್ಲ ಇದನ್ನು ಇನ್ಸ್ಟಾಲೇಷನ್ ನಾವು ನೀವೇ ಮಾಡ್ಕೋಬೋದು ರೀ. ನಾವು ಬರೋದು ಅವಶ್ಯಕತೆ ಇಲ್ಲ ರೀ. ಈಗೇನು ಆಕೈತೆ ರೀ, ಒಮ್ಮೆ ಏನಾಕೈತೆ ರೀ, ಇನ್ಸ್ಟಾಲೇಷನ್ ಬರೋಲ್ಪ. ಈಗ ಒಬ್ಬರೊಬ್ಬರು ಲೇಡೀಸ್ ಇರ್ತಾರೆ ಅಥವಾ ಏಜ್ ಆದವ್ರು ಇರ್ತಾರೆ, ಅವ್ರಿಗೆ ಇನ್ಸ್ಟಾಲೇಷನ್ ಸಮಸ್ಯೆ ಆಕೈತೆ. ಆವಾಗ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೋದು ರೀ. ಆದ್ರೆ ಆದಷ್ಟು ನಾವು ಇನ್ಸ್ಟಾಲೇಷನ್ಗೆ ಇದು ಹೋಗೋದು ಅವಶ್ಯಕತೆ ಇಲ್ಲ. ಆ ಥರ ಇದನ್ನು ಮಷಿನ್ ನಾವು ತಯಾರಿಸಿದ್ದೀವಿ ರೀ ಸರ್. ಸರ್ ಇದು ಇನ್ಸ್ಟಾಲೇಷನ್ ಯಾವ ಥರ ವ್ಯವಸ್ಥೆ ಮಾಡಿದ್ದೀವಿ ಸರ್, ಇದು ಗ್ರೀನ್ ನೆಟ್ಟಿಗೆ ಏನೈತೆ ರೀ, ನಾವು ಚೈನು ಕೊಟ್ಟು ಕಳಿಸಿರ್ತೀವಿ ಸರ್. ಚೈನು ಇರ್ತೈತೆ ರೀ, ಮತ್ತು ಇದು ಕೇಬಲ್ ಟೈ ಇದನ್ನು ಕೊಟ್ಟಿರ್ತೀವಿ ರೀ. ಇದ್ರ ಜೋಡಿ ಒಂದು ಸಣ್ಣ ಮಗ್ಗು ಕೊಟ್ಟಿರ್ತೀವಿ ರೀ. ಎಲ್ಲ ಪೂರ್ತಿ ರೀ ಸೆಟಪ್ ರೀ. ನೀವೇನೂ ಬೇಕಾಗಿಲ್ಲ ಸರ್ ನಿಮಗೆ. ಇದನ್ನು ಕಂಟ್ರೋಲರ್ ಹಾಕೋದು ರೀ. ಇದು ಸೋಲಾರ್ ಪ್ಯಾನಲ್ನು ವೈರ್ ಎಲ್ಲ ಜೋಡಿಸಿ ಕಳಿಸಿರ್ತೀವಿ ರೀ. ಒಂಥರ ಈಗ ಹೊಸ ಮೊಬೈಲ್ ಮನೆಗೆ ಬಂದು ಹೆಂಗೆ ನಾವು ಚಾರ್ಜಿಂಗ್ ಇಡ್ತೇವಲ್ಲ ರೀ, ಆ ಥರ ಇದನ್ನು ಚಾರ್ಜಿಂಗ್ ಇಟ್ಬೋದು ಸರ್. ಈ ಥರ ನಾವು ಇದ್ರದ್ದು ವ್ಯವಸ್ಥೆ ಇಟ್ಟೇವ್ರಿ ಸರ್. ಈಗ ಬೈ ಚಾನ್ಸ್ ಈಗ ಮಷಿನ್ದಾಗ ಏನಾರ 2-3 ತಿಂಗಳು ಆಯ್ತು, ವರ್ಷ ಆಯ್ತು, ಏನಾರ ಸಮಸ್ಯೆ ಬಂತಂದ್ರೆ ಏನೈತ್ರಿ ಸರ್, ಏನೂ ಇಲ್ರಿ. ಇದು ಕಂಟ್ರೋಲರ್ ಪಾರ್ಟ್ ಇರ್ತೈತೆ ರೀ. ಕಂಟ್ರೋಲರ್ ಪಾರ್ಟ್ ನಮ್ಮ ಕಡೆ ನಾವು ತರಿಸ್ಕೋತೀವಿ, ಅದನ್ನು ತರಿಸ್ಕೊಂಡು ರಿಪೇರಿ ಮಾಡಿ ಕಳಿಸ್ತೇವೆ ರೀ. ಈಗ ಇದು 192 ಟ್ರೇ ಸೆಟಪ್ ಐತ್ರಿ ಸರ್. ಈಗ ಇದು ಪೂರ್ತಿ ನೀವು ನೋಡ್ಬೋದು ರೀ, ಒಂದು 4 ಮಷಿನ್ ಅದಾವೆ ರೀ. ಇದ್ರ ಸೆಟಪ್ ಈಗ ಮಾರ್ಕೆಟ್ದಾಗ ಏನು ಮಾಡ್ತಾರೆ ಸರ್, 1 HP ಪಂಪು, 1/2 HP ಪಂಪ್ ಹಾಕಿ ಪೂರ್ತಿ ಒಂದೇ ಸೆಟಪ್ ಮಾಡಿಬಿಡ್ತಾರೆ. ಆದರೆ ಇದಕ್ಕೆ ಏನು ಮಾಡ್ಯಾರ, ನಾವು ಸಪ್ರೇಟ್ ಮೋಟರ್ ಕೊಟ್ಟಿದ್ದೇವೆ ಸರ್. ಅಲ್ಲಿ ನೋಡ್ಬೋದ್ರಿ ನೀವು, ಅದು 1ನೇ ಮಷಿನಿಗೆ ಸಪ್ರೇಟ್ ಮೋಟರ್ ಐತ್ರಿ, 2ನೇ ಮಷಿನ್ಗೂ ಇವೆಲ್ಲ ಮಷಿನ್ಗೆ ಏನೈತ್ರಿ ಸಪ್ರೇಟ್ ಮೋಟರ್ ಐತ್ರಿ. ಬೈ ಚಾನ್ಸ್ ರೀ, ಯಾವಾಗಾರ 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ಇದು ಏನಾರ ಬಂದ್ ಆತಂದ್ರೂ ರೀ, ಬಾಕಿ 3 ಚಾಲು ಇರ್ತಾವೆ ಸರ್. ಆ ಥರ ವ್ಯವಸ್ಥೆ ಇಟ್ಟವ್ರಿ. ಆದ್ರೆ ಈಗ ಮಾರ್ಕೆಟ್ದಾಗ ಏನು ಮಾಡ್ತಾರೆ ರೀ, 1 HP ಪಂಪ್ ಕೊಟ್ಬಿಡ್ತಾರೆ ರೀ, ಅದೇನಾರ ಬಂದ್ ಆತನ ಪೂರ್ತಿ ಬಂದ ರೀ. ಅದೇ ರೀ ನಮ್ದು ಅಭಿಮ ಕೃಷಿ ವ್ಯವಸ್ಥೆ ಒಂಥರ R&D ನೀವು ಹೇಳ್ಬೋದು ರೀ. ಈ ಥರ ಐತಂದ್ರೆ ಏನೈತ್ರಿ, ಪ್ರಾಬ್ಲಮ್ ಏನಾರ ಬಂತಂದ್ರೂ ಆಗಿಂದಾಗ ನಾವು ಸಮಸ್ಯೆಗೆ ಏನೈತ್ರಿ ಸಮಾಧಾನ ಹೇಳ್ತೀವಿ ರೀ. ಈಗ ಇದು 192 ಟ್ರೇದು ಏನು ಸೆಟಪ್ ನೀವು ನೋಡತ್ತೀರಲ್ರಿ, ಇದ್ರ ಜೋಡಿ ಒಂದು ಎಕ್ಸ್ಟ್ರಾ ಟೈಮರ್ನು ಕೊಟ್ಟಿರ್ತೀವಿ ರೀ. ಇದು ಇಲ್ಲಿ ನೀವು ಟೈಮರ್ ನೋಡ್ಬೋದು ರೀ, ಡಿಜಿಟಲ್ ಟೈಮರ್ ಐತ್ರಿ, ಈಸಿ ನೀವು ಇದನ್ನು ಹ್ಯಾಂಡಲ್ ಮಾಡ್ಬೋದು ರೀ. ಈ ಟೈಮರ್ ಏನೇ ಬೈ ಚಾನ್ಸ್ ಏನಾರ ಕೆಟ್ಟು ಹೋತು ಅಂದ್ರೆ ಏನೈತ್ರಿ, ಒಂದು ಎಕ್ಸ್ಟ್ರಾ ಟೈಮರ್ ನಾವು ರೈತರಿಗೆ ಕೊಟ್ಟಿರ್ತೀವಿ ಆಲ್ರೆಡಿ. ಈಗ ಗಾಡಿದ ಹೆಂಗೆ ನಾರ್ಮಲಿ ಒಂದು ಸ್ಟೆಪ್ನಿ ಕೊಟ್ಟಿರ್ತಾರಲ್ರಿ, ಆ ಥರ ಒಂದು ಇದನ್ನು ಎಕ್ಸ್ಟ್ರಾ ಟೈಮರ್ ನಾವು ಆಲ್ರೆಡಿ ರೈತರಿಗೆ ಕೊಟ್ಟಿರ್ತೀವಿ. ಇದು ಏನಾರ ಸಮಸ್ಯೆ ಆತಂದ್ರೆ ಇದನ್ನು ನಟ್ ಬೋಲ್ಟ್ ಇರ್ತಾವೆ ರೀ ಹಿಂದಿನ ರೀ, ತೆಗೆದು ಇದನ್ನು ಹಾಕೋದ್ರಿ. ಇದನ್ನು ಇನ್ಸ್ಟಾಲೇಷನ್ ಹೆಂಗೆ ಮಾಡೋದು, ಟೈಮಿಂಗ್ ಹೆಂಗೆ ಸೆಟ್ ಮಾಡೋದು, ಇದ್ರದ್ದೆಲ್ಲ ಆಲ್ರೆಡಿ ವೀಡಿಯೋ ಅದಾವೆ ರೀ ನಮ್ಮ ಕಡೆ. ಅದನ್ನೆಲ್ಲ ರೆಗ್ಯುಲರ್ಲಿ ನಾವು ವಿಡಿಯೋ ರೈತರಿಗೆ ಕಳಿಸ್ತಿರ್ತೀವಿ ಸರ್. ಸರ್ ಈಗ ಅಭಿಮ ಕೃಷಿಗೆ ಸುಮಾರು ಒಂದು 10 ವರ್ಷ ಆತ್ರಿ ಸರ್. ಈಗ ಓವರಾಲ್ ಕರ್ನಾಟಕದಾಗ ಏನೈತ್ರಿ, GI ಸ್ಟ್ರಕ್ಚರ್ ಆಗಲಿ, ಸೋಲಾರ್ ಆಗಲಿ, ಮಷಿನಿಗೆ ಪೂರ್ತಿ ಓವರಾಲ್ 2 ವರ್ಷ ವಾರಂಟಿ ರೀ, ಯಾರೂ ಕೊಡಲ್ರಿ. ಈಗೇನು ಹೊಸಬ್ರೇನು ಕಂಪ್ನಿ ಬರತ್ತಾರಲ್ರಿ, ಅವ್ರು ಒಂದು ಸ್ವಲ್ಪ ಏನೈತ್ರಿ GI ಸ್ಟ್ರಕ್ಚರ್ ನಮ್ಮದೇ ನೋಡ್ಕೊಂಡು GI ಸ್ಟ್ರಕ್ಚರ್ ರೆಡಿ ಮಾಡತ್ತಾರೆ ರೀ. ಆದ್ರೆ ಏನೈತ್ರಿ, ಅಭಿಮ ಕೃಷಿ ಏನೈತ್ರಿ ಪೂರ್ತಿ GI ಸ್ಟ್ರಕ್ಚರ್ ಆಗಲಿ, 2 ವರ್ಷ ವಾರಂಟಿ ಆಗಲಿ, ಸೋಲಾರು, ಕರೆಂಟು, ಬ್ಯಾಟ್ರಿ, ಇದು ಸರ್ವಿಸ್ ಎಲ್ಲ ನಾನು ನಿಮ್ಗೆ ಹೇಳಿದ್ದೀನಿ ರೀ, ಯಾವ ಥರ ಇದು ಸರ್ವಿಸ್ ಕೊಡ್ತಿದ್ರಿ. ಈಗೇನೈತ್ರಿ ಸದ್ಯಕ್ಕೆ ರೀ ಅಭಿಮ ಕೃಷಿ ಕಡೆಂತ್ರ ಏನೈತ್ರಿ, ಅಷ್ಟು ರೈತರಿಗೆ ಹೈಡ್ರೋಫೋನಿಕ್ ಮಷಿನ್ ಯಾರ್ಯಾರು ತೊಗೋತಾರಲ್ರಿ ಅವ್ರಿಗೆ 2 ವರ್ಷ ವಾರಂಟಿ ಅಂತ ಕೊಡತ್ತೀವಿ ಸರ್ ನಾವು. ಅದ್ರ ಜೋಡಿ ಏನೈತ್ರಿ ಇದು ಮಲ್ಟಿಪರ್ಪಸ್ ಲ್ಯಾಂಪ್ ಮತ್ತು ಪವರ್ ಬ್ಯಾಂಕ್ ರೀ, ಇದನ್ನು ಒಂದು ಗಿಫ್ಟ್ ಕೊಡತ್ತೀವಿ ಸರ್ ನಾವು ಎಲ್ಲ ರೈತರಿಗೆ ರೀ. ಈಗೇನೈತ್ರಿ ನಮ್ಮದು ಸಾಕಷ್ಟು ನಮ್ಮ ಆಲ್ ಓವರ್ ಕರ್ನಾಟಕ ಆಗಲಿ ಎಲ್ಲ ಸಾಕಷ್ಟು ಇಂಡಿಯಾದಾಗ ಏನೈತ್ರಿ ಡೀಲರ್ಸು ಅದ ರೀ. ಡೀಲರ್ಸ್ ಕಡೆಂತ್ರ ತೊಗೊಂಡ್ರೆ ನಿಮ್ಗೆ ಇದು ಸಿಗೋಲ್ರಿ ಸರ್, ಲೈಟು ಮತ್ತು 2 ವರ್ಷ ವಾರಂಟಿ ಸಿಗೋಲ್ರಿ.
ಏಜೆಂಟ್ಸ್ನೂ ಅದ ರೀ ಡೀಲರ್ಸ್ನೂ ಅದ ರೀ ಅವ್ರ ಕಡೆಂತ್ರನೂ ನೀವು ತೊಗೋಬೋದು ರೀ, ಅದೇನು ಸಮಸ್ಯೆ ಇಲ್ಲ ರೀ, ಅವ್ರ ಕಡೆಂತ್ರನೂ ತೊಗೋರಿ. ಆದರೆ ಅವ್ರ ಕಡೆಂತ್ರ ಏನೈತೆ ರೀ 1 ವರ್ಷ ವಾರಂಟಿ ರೀ, ಮತ್ತು ಇದು ಲೈಟ್ ನಿಮ್ಗೆ ಸಿಗೋಲ್ಲ ರೀ. ಆದರೆ ಅಭಿಮ ಕೃಷಿ, ಬೆಳಗಾವಿ ಅಭಿಮ ಕೃಷಿ ಅಂತ ನೀವು ಇದು 48 ಟ್ರೇ ತೊಗೋರಿ ಅಥವಾ 24 ಟ್ರೇ ತೊಗೋರಿ, ಅಥವಾ ಎಷ್ಟು ನೀವು ದೊಡ್ಡ ಮಷಿನ್ ನಿಮ್ಗೆ ಹೆಂಗೆ ಅನುಕೂಲ ತಕ್ಕಂಗೆ ಮಷಿನ್ ತೊಗೋರಿ. ಅದ್ರ ಜೋಡಿ 1 ಲೈಟ್ ರೀ, 2 ವರ್ಷ ವಾರಂಟಿ ಅಭಿಮ ಕೃಷಿ ಬೆಳಗಾವಿ ಕಡೆಂತ್ರ ನಿಮ್ಗೆ ಕೊಡ್ತಾ ಇದ್ದೇವೆ ರೀ ಸರ್. ಸರ್ ಇವು ಆಲ್ ಓವರ್ ಕರ್ನಾಟಕ ಏನೈತಿ ಸರ್, ನಮ್ಮದು NGO ಜೋಡಿ ಟೈಪ್ ಮಾಡ್ತೇವೆ ರೀ, FPO ಜೋಡಿನೂ ಟೈಪ್ ಮಾಡ್ತೇವೆ ರೀ. ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇರ್ತಾವೆ ರೀ, NGOನೂ ಇರ್ತಾವೆ ರೀ ಸಾಕಷ್ಟು ರೀ, ಅವ್ರ ಜೋಡಿನೂ ನಾವು ಟೈಪ್ ಮಾಡ್ತೇವೆ ರೀ. ಈಗ ಬೈ ಚಾನ್ಸ್ ರೀ, ಈಗ ರೈತರದ್ದು ಒಂದು ಗ್ರೂಪ್ ಇರ್ತೈತೆ ರೀ, ಒಂದು 10 ಮಂದಿದು 5 ಮಂದಿದು ಗ್ರೂಪ್ ಇರ್ತೈತೆ ರೀ, ಅವ್ರ ಗ್ರೂಪಿಗೆ ಏನಾರು ಆರ್ಡರ್ ಇತ್ತಂದ್ರೂ ಅದ್ರೊಳಗೂ ನಾವು ಹೆವಿ ಡಿಸ್ಕೌಂಟ್ ಕೊಡ್ತೇವೆ ರೀ. ಮತ್ತು NGOಗೂ ನಾವು ಹೆವಿ ಡಿಸ್ಕೌಂಟ್ ಕೊಡ್ತೇವೆ ರೀ, FPOಗೂ ಹೆವಿ ಡಿಸ್ಕೌಂಟ್ ಕೊಡ್ತೇವೆ ರೀ.